ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 37. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಅವಳ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳನ್ನು ಕಂಡಂತಾಯಿತು ವಿರಾಟ್ಗೆ. ಇದು ಕನಸಲ್ಲ ಅಂತ ತೋರಿಸಿಕೊಡ್ತೀನಿ ಎಂದು ಹೇಳುತ್ತಾ ಅವಳ ಕೆನ್ನೆಗೆ ಸಿಹಿ ಮುತ್ತನ್ನಿತ್ತ ವಿರಾಟ್. ಅವನನ್ನಲ್ಲಿ ಕಂಡು ಅವಳ ಹೃದಯ ಹುಚ್ಚೆದ್ದು ಕುಣಿಯಲಾರಂಭಿಸಿತ್ತು. ದಿನ ಕಳೆದಂತೆ ಅವಳು ಪರಿಸ್ಥಿತಿಗೆ ಹೊಂದಿಕೊಂಡಿದ್ದಳು. ಒಂದೊಂದು ದಿನ ಕಳೆಯುತ್ತಲೂ ವಿರಾಟ್ ಬರಲು ಇನ್ನೆಷ್ಟು ದಿನವಿದೆ ಎಂದು ಲೆಕ್ಕ ಹಾಕುತ್ತಿದ್ದಳು ಸ್ನಿಗ್ಧಾ. ಆ ಭಾನುವಾರ ಬೆಳಿಗ್ಗೆ ಸ್ನಿಗ್ಧಾ ಏಳುವಾಗ ಸ್ವಲ್ಪ ತಡವಾಗಿತ್ತು. ತಮಗೆ ರಜಾ ಇದ್ದ ದಿನ. ಮಂಜುನಾಥ್ ಅವರು ಅಡಿಗೆ ಮನೆಯಲ್ಲಿ ಪತ್ನಿಗೆ ಸಹಾಯ ಮಾಡುತ್ತಿದ್ದುದು ಮೊದಲಿನಿಂದಲೂ ನಡೆದು ಬಂದಿತ್ತು. ಇಂದವಳು ಎದ್ದು ಬರುವಾಗ ಅಡಿಗೆ ಮನೆಯಲ್ಲಿ ಮಂಜುನಾಥ್ ಮತ್ತು ಮಾಲತಿಯವರ ಮಾತುಕತೆ ಅವಳಿಗೆ ಕೇಳಿಸಿತ್ತು. ಮಾಲತಿಯವರು ಪತಿಯ ಬಳಿ ಹೇಳುತ್ತಿದ್ದರು, ನಿನ್ನೆ ರಾತ್ರಿ ವೀರ್ ನನಗೆ ಕಾಲ್ ಮಾಡಿದ್ದ. ಅವನಿಗೆ ಅಲ್ಲಿ ಅಷ್ಟಾಗಿ ಹಿಡಿಸಿದ ಹಾಗೆ ಕಾಣಿಸ್ತಾ ಇಲ್ಲ. ನಮ್ಮ ಫುಡ್ಡನ್ನು ತುಂಬ ಮಿಸ್ ಮಾಡ್ಕೋತೀನಿ. ಯಾವಾಗ ಇಂಡಿಯಾಕ್ಕೆ ಬರ್ತೀನೋ ಅಲ್ಲಿಯ ಫುಡ್ ತಿಂತೀನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ದ. ಆಂಟಿ, ಅಲ್ಲಿಗೆ ಬಂದಮೇಲೆ ನಿಮ್ಮ ಮಗಳ ಕೈಯಲ್ಲಿ ಪುಳಿಯೋಗರೆ ಮಾಡಿಸಿಕೊಡಿ ಆಂಟಿ ಅಂತ ಹೇಳಿದ ನನ್ನ ಹತ್ರ. ಈಗಿನ ಕಾಲದ ಹುಡುಗರು ಅಲ್ಲಿ ಹೋದ್ಮೇಲೆ ಇಲ್ಲಿ ಬರೋಕೆ ಇಷ್ಟಪಡಲ್ವಲ್ಲ. ಅವನು ಹಾಗೆ ಅಲ್ಲೇ ಸೆಟ್ಲ್ ಆಗುತ್ತಾನೇನೋ ಅಂತ ಅಂದ್ಕೊಂಡಿದ್ದೆ. ನಮ್ಮ ವೀರು ಹಾಗಲ್ಲ. ಅವನಿಗೆ ತನ್ನ ಜವಾಬ್ದಾರಿಯ ನೆನಪಿದೆ ಅಂತ ಆಯಿತು. ಮಂಜುನಾಥ್ ಅವರು ಅವನನ್ನು ಹೊಗಳಿ ಹೇಳಿದರು. ನನಗೂ ಆ ಡೌಟ್ ಇತ್ತಲ್ಲ. ನಾನು ಅವನ ಹತ್ರ ಕೇಳಿದೆ, ಅಲ್ಲಿ ಹುಡುಗಿಯರಿಗೆ ನಮ್ಮ ದೇಶದ ಹುಡುಗರು ಅಂದರೆ ತುಂಬ ಇಷ್ಟ ಆಗುತ್ತೆ. ನಿನ್ನನ್ನು ಅಲ್ಲೇ ಹಿಡಿದಿಟ್ಟುಕೊಳ್ಳೋಕೆ ಯಾರು ಟ್ರೈ ಮಾಡಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವನು ಏನು ಹೇಳ್ದ ಗೊತ್ತಾ? ನನಗೇನು ಗೊತ್ತು, ನೀನು ಹೇಳಿದ್ರೆ ತಾನೇ ಗೊತ್ತಾಗಬೇಕು. ಮಂಜುನಾಥ್ ಅವರು ಪತ್ನಿಗೆ ಉತ್ತರಿಸಿದರು. ಆಂಟಿ, ನನಗೆ ಅಪ್ಪಟ ಇಂಡಿಯನ್ ಹುಡುಗಿನೇ ಬೇಕು. ನಾನು ಈಗಾಗಲೇ ಒಬ್ಬಳು ಡಿಂಪಲ್ ಒಳಗೆ ಬಿದ್ದುಬಿಟ್ಟಿದ್ದೀನಿ. ಎದ್ದು ಬರೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನಾನು ಅದೇ ಹುಡುಗಿಯನ್ನು ಮದುವೆ ಆಗೋದು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನನ್ನ ಹತ್ರ ಹೇಳಿದರು ಮಾಲತಿ. ಮಾಲತಿಯವರಿಗಾಗಲೇ ಒಂದು ಸಂಶಯ ಬಂದಿತ್ತು. ಅದನ್ನು ಪತಿಯ ಬಳಿ ಹೇಳಿಕೊಂಡರು. ಮಂಜು, ನನಗೊಂದು ಡೌಟು. ಅವನು ಡಿಂಪಲ್ ಕ್ವೀನ್ ಅಂತ ಹೇಳಿದ್ದು ನಮ್ಮ ಮಗಳನ್ನು. ಅವನು ಯಾವುದೇ ಕಾರಣಕ್ಕೂ ಅಮಿತಾನ್ನ ಮದುವೆ ಆಗಲ್ಲ ಅಂತ ಪದ್ಮಾಗೆ ಹೇಳಿದ್ದಾನಂತೆ. ಪದ್ಮಾಗೂ ಯಾಕೋ ಅಮಿತಾ ಸೊಸೆ ಆಗೋದು ಇಷ್ಟ ಇಲ್ಲ. ಅವನು ನಮ್ಮ ಮಗಳನ್ನು ತುಂಬ ಹಚ್ಚಿಕೊಂಡಿದ್ದಾನೆ ಅಂತ ನಿಂಗೆ ಅನ್ನಿಸಲ್ವಾ? ಅವನು ಬಾಯಿಬಿಟ್ಟು ನಿಮ್ಮ ಮಗಳನ್ನು ನಾನು ಪ್ರೀತಿಸುತ್ತೇನೆ ಎಂದು ಹೇಳದಿದ್ದರೂ ಅವರಿಗೆ ಆ ಸಂಶಯ ಬಂದುಬಿಟ್ಟಿತ್ತು. ಹೊರಗಿನಿಂದ ತಂದೆ ತಾಯಿಯ ಮಾತು ಕೇಳಿಸಿಕೊಳ್ಳುತ್ತಿದ್ದ ಸ್ನಿಗ್ಧಾಗೆ ಒಮ್ಮೆಲೆ ಅವಳ ಎದೆ ಬಡಿತ ಏರುಪೇರಾಗಿ ಬಿಟ್ಟಿತ್ತು. ಅಂದರೆ ತಾಯಿಯ ಬಳಿ ವಿರಾಟ್ ತನ್ನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿಸಿಬಿಟ್ಟಿದ್ದಾನಾ? ತಂದೆ ತಾಯಿ ತನ್ನಲ್ಲಿ ಈ ಬಗ್ಗೆ ಪ್ರಶ್ನೆ ಕೇಳಿದರೆ ಏನೆಂದು ಉತ್ತರಿಸುವುದು? ಅವಳಿಗೆ ತುಂಬ ಆತಂಕವಾಗಿತ್ತು. ಅವಳ ಮೈ ಮೃದುವಾಗಿ ಕಂಪಿಸಲಾರಂಭಿಸಿತ್ತು. ಅಷ್ಟರಲ್ಲಿ ತಂದೆಯ ಧ್ವನಿ ಕೇಳಿಸಿತ್ತು ಸ್ನಿಗ್ಧಾಗೆ. ಹೌದು ಮಾಲಾ, ನೀನು ಹೇಳಿದಾಗ ನನಗೆ ಹಳೆಯ ಘಟನೆಯೊಂದು ನೆನಪಾಗ್ತಾ ಇದೆ. ಆವತ್ತು ನಮ್ಮ ಮಗಳು ಅವನ ಬೈಕ್ ಮಿರರ್ ಒಡೆದು ಹಾಕಿದ್ಲಲ್ಲ, ಆಗ ನನ್ನ ಹತ್ರ ಪೆನಾಲ್ಟಿ ತಗೊಂಡಿಲ್ಲ. ಬದಲಾಗಿ ಅವನ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಮಾಡೋಣ ಅಂದಾಗ, ಈಗ ನನಗೇನು ಬೇಡ ಅಂಕಲ್, ಆಮೇಲೆ ನಾನು ಕೇಳ್ತೀನಿ, ಆಗ ಇಲ್ಲ ಅಂತ ಹೇಳದೆ ಕೊಡಬೇಕು ಅಂತ ನನ್ನ ಹತ್ರ ಹೇಳಿದ್ದ. ಅವನ ಒಗಟಿನ ಅರ್ಥ ನನಗೆ ಈಗ ಆಗ್ತಾ ಇದೆ. ಅವನ ಹೆತ್ತವರು ಒಪ್ಕೊಂಡ್ರೆ ನನಗೆ ಅವನನ್ನು ಅಳಿಯ ಮಾಡ್ಕೊಳ್ಳೋಕೆ ಯಾವ ಅಭ್ಯಂತರನೂ ಇಲ್ಲ. ಅಂದರೆ ತನ್ನ ತಂದೆ ತಾಯಿ ಇಬ್ಬರು ತಮ್ಮ ಮದುವೆಗೆ ಅಡ್ಡಿ ಬರುವುದಿಲ್ಲವೆಂದು ಅವರ ಮಾತಿನ ಮೂಲಕ ಅವಳಿಗೆ ಸ್ಪಷ್ಟವಾಯಿತು. ಆ ಮಾತು ಕೇಳುತ್ತಲೇ ಅವಳ ಮನ ಹೂವಿನಷ್ಟೇ ಹಗುರವಾಗಿತ್ತು. ಮಗ ವಿದೇಶಕ್ಕೆ ಹೋದ ಮೇಲೆ ಒಂದೊಮ್ಮೆ ಅಮಿತಾಗೆ ಕರೆ ಮಾಡುವುದಾಗಲಿ ಮಾತಾಡುವುದಾಗಲಿ ಮಾಡದಿದ್ದರಿಂದ ವೆಂಕಟೇಶ್ ಅವರಿಗೆ ಸಂಶಯವಾಗತೊಡಗಿತ್ತು. ಅಲ್ಲದೆ ಪತ್ನಿಯ ಮಾತಿನಿಂದ ಅವನು ಸ್ನಿಗ್ಧಾಳ ಕಡೆಗೆ ಆಕರ್ಷಿತನಾಗಿದ್ದಾನೆ ಎಂದು ವೆಂಕಟೇಶ್ ಅವರಿಗೆ ಅರಿವಾಗಿತ್ತು. ಅದಕ್ಕಾಗಿ ಅವರು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದರು. ಅದೊಂದು ದಿನ ವೆಂಕಟೇಶ್ ಅವರು ಬಂದು ಪತ್ನಿಯ ಬಳಿ ಹೇಳಿದರು, ಈ ಶನಿವಾರ ನಾವೆಲ್ಲರೂ ನಮ್ಮೂರಿಗೆ ಹೋಗೋಣ. ಪದ್ಮಾ ಅವರು ಪತಿಯ ಬಳಿ ಯಾಕೆ ಎಂದು ವಿಚಾರಿಸಲು ಹೋಗುತ್ತಿರಲಿಲ್ಲ. ಶನಿವಾರ ಸಂಜೆ ಅವರು ಊರು ತಲುಪಿದ್ದರು. ಅಂದು ಊರು ತಲುಪಿದ ಬಳಿಕವೇ ಪದ್ಮಾ ಅವರಿಗೆ ಗೊತ್ತಾಗಿದ್ದು, ಮರುದಿನ ತಮ್ಮ ಮಗನ ಮತ್ತು ಅಮಿತಾ ಮದುವೆ ತಾಂಬೂಲ ಬದಲಾಯಿಸಿಕೊಳ್ಳುವ ಶಾಸ್ತ್ರ ಇಟ್ಟುಕೊಂಡಿದ್ದಾರೆಂದು. ಅವರಿಗೆ ಮೊದಲೇ ಗೊತ್ತಾಗಿದ್ದರೆ ಮಗನಿಗೆ ಒಂದು ಮಾತು ಹೇಳುತ್ತಿದ್ದರೇನೋ. ಈಗ ಕಾರ್ಯಕ್ರಮ ಇಟ್ಟುಕೊಳ್ಳೋಕೆ ವೀರು ಇಲ್ವಲ್ಲ ಎಂದು ಪತಿಯ ಬಳಿ ಹೇಳಿದಾಗ ವೆಂಕಟೇಶ್ ಅವರು, ಇದು ಎಂದೋ ನಿರ್ಧಾರ ಮಾಡಿರುವ ಮದುವೆ. ಈಗ ಶಾಸ್ತ್ರ ಮಾಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ಅವನ ಅವಶ್ಯಕತೆ ಇಲ್ಲ. ನಾವು ಹಿರಿಯರು ಶಾಸ್ತ್ರವನ್ನು ನೆರವೇರಿಸೋಣ ಎಂದು ಹೇಳಿ ಅವರ ಬಾಯಿ ಮುಚ್ಚಿಸಿದ್ದರು. ಆ ಭಾನುವಾರ ಅಮಿತಾ ಮತ್ತು ವಿರಾಟ್ನ ಮದುವೆಯ ಮಾತುಕತೆ ಮಾಡಿ ಗುಟ್ಟಾಗಿ ತಾಂಬೂಲ ಬದಲಾಯಿಸುವ ಶಾಸ್ತ್ರವನ್ನು ಮಾಡಿ ಮುಗಿಸಿ ವೆಂಕಟೇಶ್ ಮನೆಯವರು. ಅದಕ್ಕೆ ಮುಖ್ಯ ಉದ್ದೇಶವೆಂದರೆ ಯಾವುದೇ ಕಾರಣಕ್ಕೂ ಈ ವಿಷಯ ವಿರಾಟ್ಗೆ ಗೊತ್ತಾಗಬಾರದು. ತಾವಿಷ್ಟು ಮುಂದುವರಿದ ಮೇಲೆ ಅವನು ತನಗೀ ಮದುವೆ ಬೇಡ ಎಂದು ನಿರಾಕರಿಸಲು ಸಾಧ್ಯವೇ ಇಲ್ಲ ಎಂಬುದು ಮನೆಯವರ ಅಭಿಪ್ರಾಯವಾಗಿತ್ತು. ಅವನು ವಿದೇಶದಿಂದ ಬಂದ ಮೇಲೆ ದಿನ ನೋಡಿ ಮದುವೆಗೆ ಮುಹೂರ್ತ ಇಟ್ಟುಕೊಳ್ಳೋಣ ಎಂದು ಹೇಳಿದ್ದರು ವೆಂಕಟೇಶ್. ತಮ್ಮ ಮತ್ತು ಅಮಿತಾ ಕುಟುಂಬದವರು ಮಾತ್ರವಿದ್ದು ತಾಂಬೂಲ ಬದಲಾಯಿಸುವ ಕಾರ್ಯಕ್ರಮವನ್ನು ಮುಗಿಸಿಕೊಂಡಿದ್ದರು. ಯಾರೂ ಈ ವಿಷಯವನ್ನು ವಿರಾಟ್ಗೆ ಕಾಲ್ ಮಾಡಿ ತಿಳಿಸಬೇಡಿ ಎಂದು ತಾಕೀತು ಮಾಡಿದ್ದರು ವೆಂಕಟೇಶ್. ಆದ್ದರಿಂದ ಆ ಮನೆಯ ಮಕ್ಕಳು ಅಥವಾ ಹಿರಿಯರು ಯಾರೂ ಅವನಿಗೆ ವಿಷಯ ತಿಳಿಸಲು ಹೋಗಲಿಲ್ಲ.
ಪದ್ಮಾ ಅವರು ತಮ್ಮ ಗೆಳತಿ ಮಾಲತಿಗೂ ಈ ವಿಷಯವನ್ನು ತಿಳಿಸಿರಲಿಲ್ಲ. ತಮ್ಮ ಮನೆಯಲ್ಲಿ ತಮ್ಮಿಬ್ಬರ ಮದುವೆಗೆ ಯಾವುದೇ ಎದುರು ಅಲೆಗಳು ಇಲ್ಲ ಎಂಬ ಖುಷಿಯಲ್ಲಿದ್ದ ಸ್ನಿಗ್ಧಾಗೆ ಈ ವಿಷಯ ತಿಳಿಯಲೇ ಇಲ್ಲ. ತನ್ನ ಮಗನ ಜೀವನಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರ ಕೈಗೊಳ್ಳುವಾಗಲೂ ವಿರಾಟ್ಗೆ ತಿಳಿಸದ್ದು ಪದ್ಮಾ ಅವರಿಗೆ ತುಂಬ ಬೇಸರವನ್ನುಂಟು ಮಾಡಿತ್ತು. ಅವರು ಹೇಗಾದರೂ ಮಗನಿಗೆ ಈ ವಿಷಯ ತಿಳಿಸಬೇಕೆಂದುಕೊಂಡಿದ್ದರು. ಆದರೆ ಪತಿಯ ಮಾತು ಮೀರಲು ಅವರಿಂದ ಸಾಧ್ಯವಾಗಲಿಲ್ಲ. ಮನೆಯ ಉಳಿದ ಸದಸ್ಯರೆಲ್ಲರೂ ತುಂಬ ಖುಷಿಯಾಗಿದ್ದರು. ಆದರೆ ಪದ್ಮಾ ಅವರು ಮಾತ್ರ ಅಂದು ರಾತ್ರಿ ಮಲಗಿ ನೀರವಾಗಿ ರೋಧಿಸುತ್ತಿದ್ದರು. ತಮ್ಮ ಮುದ್ದಿನ ಮಗ ತಮ್ಮ ಗೆಳತಿಯ ಮಗಳನ್ನು ಪ್ರೀತಿಸುತ್ತಿದ್ದಾನೆ. ಅವನು ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾನೋ? ಒಂದೋ ಸಿಡಿದೇಳಬಹುದು, ಅಥವಾ ಒಲ್ಲದ ಮನಸ್ಸಿನಿಂದಲೇ ಅಮಿತಾಗೆ ತಾಳಿ ಕಟ್ಟಿ ಅವಳನ್ನು ಪತ್ನಿಯಾಗಿ ಸ್ವೀಕರಿಸಬಹುದು. ಅಂತಹ ಸಂದರ್ಭದಲ್ಲಿ ಅವನು ಜೀವಮಾನವಿಡೀ ನೋವನ್ನು ಅನುಭವಿಸಬಹುದು. ಪತಿಗೆ ಮಗ ಮತ್ತು ಸ್ನಿಗ್ಧಾಳ ವಿಚಾರದಲ್ಲಿ ಸಂಶಯ ಬರಬಾರದೆಂಬ ದೃಷ್ಟಿಯಿಂದ ತಾನು ಮಗ ಮನೆಯಲ್ಲಿರುವ ಸಂದರ್ಭದಲ್ಲಿ ಅದೆಷ್ಟು ಜಾಗ್ರತೆ ವಹಿಸಿದ್ದೆ. ಆದರೂ ಅದು ಹೇಗೋ ತಮ್ಮ ಪತಿ ಆ ವಿಚಾರವನ್ನು ಕಂಡುಹಿಡಿದು ಬಿಟ್ಟಿದ್ದರು. ಮನಸ್ಸು ತಡೆಯಲಾರದೆ ಅಂದು ಪದ್ಮಾ ಅವರು ತಮ್ಮ ಮಗಳು ವೈಶಾಲಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಆಗ ವೈಶಾಲಿ ತಾಯಿಗೆ ಸಮಾಧಾನ ಹೇಳಿದಳು. ಅಮ್ಮ, ವೀರ್ ಇಲ್ಲದೇ ಇದ್ದಾಗ ಅವನ ಮದುವೆ ಬಗ್ಗೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅದು ಅಪ್ಪ ಮಾಡಿರೋ ದೊಡ್ಡ ತಪ್ಪು. ನಾನೀಗ ಅವನ ಹತ್ರ ಮಾತಾಡಬಹುದು. ಆದರೆ ಅದು ನಿನ್ನ ಮೂಲಕವೇ ಗೊತ್ತಾಯಿತು ಅಂತ ಮನೆಯಲ್ಲಿ ಮತ್ತೆ ಅಪ್ಪಂಗೆ ಗೊತ್ತಾದರೆ ನಿನ್ನ ಮೇಲೆ ಸಿಟ್ಟು ಬರಬಹುದು. ವೀರುಗೆ ಮೊದಲಿಂದನೂ ಅವನು ಹೇಳಿದ್ದೇ ಆಗಬೇಕಲ್ಲ. ಅವನು ಇಷ್ಟವಿಲ್ಲದ ಹುಡುಗಿ ಜೊತೆ ಯಾವತ್ತೂ ಮದುವೆ ಆಗಲ್ಲ. ನೋಡ್ತಾ ಇರು, ಈ ವಿಚಾರದಲ್ಲಿ ಅವನ ತೀರ್ಮಾನವೇ ಅಂತಿಮವಾಗಿರುತ್ತೆ. ಅಮ್ಮ, ನೀನು ಜಾಸ್ತಿ ಟೆನ್ಷನ್ ಮಾಡಿಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ನೊಂದು ದುಃಖತಪ್ತರಾಗಿದ್ದ ಪದ್ಮಾ ಅವರಿಗೆ ಮಗಳು ವೈಶಾಲಿ ಸಮಾಧಾನ ಹೇಳಿದ್ದಳು. ಮಗಳ ಬಳಿ ತಮ್ಮ ದುಃಖವನ್ನು ಹಂಚಿಕೊಂಡು ಸ್ವಲ್ಪ ಸಮಾಧಾನಗೊಂಡಿದ್ದರು ಪದ್ಮಾ. ದಿನಗಳು ಉರುಳಿದವು. ಅಂದು ವಿರಾಟ್ ಅಮೆರಿಕದಿಂದ ಹಿಂದಿರುಗುವ ದಿನ. ಅಂದವನು ಬೆಂಗಳೂರು ಏರ್ಪೋರ್ಟ್ಗೆ ಮಧ್ಯರಾತ್ರಿ ತಲುಪಬಹುದೆಂದು ಹೇಳಿದ್ದ. ಮಧ್ಯರಾತ್ರಿ ಹೋಗಿ ಅವನನ್ನು ಭೇಟಿಯಾಗಬೇಕೆಂಬ ಉತ್ಕಟೆ ಇತ್ತು ಸ್ನಿಗ್ಧಾಗೆ. ಆದರೆ ಅವಳಿಗೆ ತನ್ನ ಆತುರವನ್ನು ಮನೆಯವರ ಮುಂದೆ ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಾತ್ರವಲ್ಲ, ರಾತ್ರಿ ಅಷ್ಟು ಹೊತ್ತಿನಲ್ಲಿ ಹೋಗಿ ಭೇಟಿಯಾಗಲು ಸಾಧ್ಯವಿರಲಿಲ್ಲವಲ್ಲ. ಮರುದಿನ ಬೆಳಗ್ಗೆ ಅವಳು ಕಾಲೇಜ್ಗೆ ಹೋಗಬೇಕಾಗಿತ್ತು. ಸಂಜೆ ತನಕ ಅವನನ್ನು ನೋಡಲು ಕಾಯಬೇಕಾಗಿತ್ತು. ಅವಳಿಗೆ ಒಂದೊಂದು ಕ್ಷಣವೂ ಯುಗದಂತೆ ಭಾಸವಾಗುತ್ತಿತ್ತು. ಯಾವಾಗ ಮರುದಿನ ಸಂಜೆಯಾಗುತ್ತೋ, ಯಾವಾಗ ಅವನನ್ನು ಭೇಟಿಯಾಗುತ್ತೇನೋ ಎಂದು ಕಾಯುತ್ತಿದ್ದಳು. ಮರುದಿನ ಅವಳು ಎಂದಿನಂತೆ ಕಾಲೇಜ್ಗೆ ಹೊರಟು ರೆಡಿಯಾಗಿ ಬಾಗಿಲ ಬಳಿ ಬಂದಾಗ ಅವರ ಮನೆಯ ಕರೆಗಂಟೆ ಸದ್ದಾಗಿತ್ತು. ಸ್ನಿಗ್ಧಾ ಮನೆ ಬಾಗಿಲು ತೆಗೆದು ನೋಡಲು ಬಾಗಿಲಿನುದ್ದಕ್ಕೂ ವಿರಾಟ್ ನಿಂತಿದ್ದ. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್! ಅವಳ ಬಾಯಿಯಿಂದ ಹೊರಟ ಉದ್ಗಾರ. ಅವಳ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳನ್ನು ಕಂಡಂತಾಯಿತು ವಿರಾಟ್ಗೆ. ಆ ಅರಳು ಕಣ್ಣುಗಳಿಗೆ ತುಟಿಯೊತ್ತುವ ಆಸೆಯಾಯಿತು ಅವನಿಗೆ. ಮಂಜುನಾಥ್ ಅವರು ಆಗಲೇ ಮನೆಯಿಂದ ಕೆಲಸಕ್ಕೆಂದು ಹೊರಟು ಹೋಗಿದ್ದರು. ಮಾಲತಿಯವರನ್ನು ಅಲ್ಲೆಲ್ಲೂ ಕಾಣಿಸಲಿಲ್ಲ. ಅವನನ್ನಲ್ಲಿ ಕಂಡು ಅವಳ ಹೃದಯ ಹುಚ್ಚೆದ್ದು ಕುಣಿಯಲಾರಂಭಿಸಿತು. ಅವಳ ತುಟಿಯಂಚಿನಲ್ಲಿ ಕಿರುನಗೆ ಕಾಣಿಸಿತು. ವಿರಾಟ್ ಅವಳನ್ನು ಪ್ರಶ್ನಿಸಿದ. ಎಲ್ಲಿ ಆಂಟಿ, ಕಾಣಿಸ್ತಿಲ್ಲ? ಅಮ್ಮ ಅಜ್ಜಿ ತಾತಂಗೆ ತಿಂಡಿ ಕೊಡೋಕೆ ಅಂತ ಕೆಳಗೆ ಓನರ್ ಮನೆಗೆ ಹೋಗಿದ್ದಾರೆ. ನೀನು ಬರೋದು ಇನ್ನು 2 ನಿಮಿಷ ಲೇಟಾಗಿದ್ರು ನಾನು ಕಾಲೇಜ್ಗೆ ಹೋಗಿ ಆಗ್ತಾ ಇತ್ತು. ಸದ್ಯ ನನಗೆ ಕಾಲೇಜ್ಗೆ ಹೋಗಿ ಆಗಿಲ್ಲ. ಬೆಳಿಗ್ಗೆ ನಾನು ಬರ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಆದರೂ ಕಳಿಸುವುದಲ್ವಾ? ನಸು ಮುನಿಸಿನಿಂದಲೇ ಅವನನ್ನು ಪ್ರಶ್ನಿಸಿದ್ದಳು ಸ್ನಿಗ್ಧಾ. ಅವನು ಅವಳಿಗುತ್ತರಿಸುವ ಬದಲು ತನ್ನ ಆಸೆಯನ್ನು ಹತ್ತಿಕ್ಕಲಾರದೆ ಅವಳ ಅರಳು ಕಣ್ಣುಗಳನ್ನು ತನ್ನ ತುಟಿಗಳಿಂದ ಮುದ್ದಿಸಿದ್ದ. ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳದೆ ಬಂದೆ. ಸಡನ್ನಾಗಿ ನನ್ನ ನೋಡಿದಾಗ ನಿಂಗೆಷ್ಟು ಖುಷಿಯಾಗುತ್ತೆ. ನಿನ್ನ ಕಣ್ಣುಗಳು ಅರಳೋದನ್ನು ನೋಡಬೇಕಾಗಿತ್ತು. ಐ ಆಮ್ ಸೋ ಹ್ಯಾಪಿ ಟುಡೇ. ಅವನ ಆಸೆ ನೆರವೇರಿತ್ತು. ನಾನು ಯಾವಾಗ ನಿನ್ನ ನೋಡ್ತೀನೋ ಅನ್ನೋ ಆತುರದಲ್ಲಿ ನಿಂಗೆ ಮೆಸೇಜ್ ಮಾಡೋದನ್ನು ಮರೆತು ಬಿಟ್ಟಿದ್ದೆ. ಅವಳಿಗೆ ಉತ್ತರಿಸಿದ್ದ ವೀರ್. ನನಗೆ ಇದು ನಂಬೋಕೆ ಆಗ್ತಿಲ್ಲ. ಇದು ನಿಜಾನಾ ಅಥವಾ ಕನಸ ಅಂತ ನಾನು ಈಗಲೂ ಯೋಚನೆ ಮಾಡ್ತಾ ಇದ್ದೀನಿ, ಹೇಳಿದಳು ಸ್ನಿಗ್ಧಾ. ಹಾಗಾದರೆ ಇದು ಕನಸಲ್ಲ ಅಂತ ತೋರಿಸಿಕೊಡ್ತೀನಿ ಎಂದು ಹೇಳುತ್ತಾ ಅವಳ ಕೆನ್ನೆಗೆ ಸಿಹಿ ಮುತ್ತನ್ನಿತ್ತ ವಿರಾಟ್. ಈಗ ಕನಸೆಲ್ಲ ನನಸು ಅಂತ ಗೊತ್ತಾಯ್ತಾ, ಅಥವಾ ಇನ್ನೂ ಸ್ವೀಟ್ ಬೇಕಾ ಎಂದವನು ತುಂಟತನದಿಂದ ಹೇಳಿದಾಗ ಸ್ನಿಗ್ಧಾ ಅವನ ನೆದೆಯಲ್ಲಿ ಮುಖವಿಟ್ಟು ಬಿಕ್ಕುತ್ತಾ ಐ ಮಿಸ್ ಯು ಸೋ ಮಚ್ ಎಂದು ಪಿಸು ದನಿಯಲ್ಲಿ ಹೇಳಿದ್ದಳು. ಬಳಿಕ ಅವನೆದೆಗೆ ಒರಗಿಕೊಂಡಿದ್ದಳು ಸ್ನಿಗ್ಧಾ. ಅವನು ಅವಳನ್ನು ಬಾಚಿ ತಬ್ಬಿಕೊಂಡಿದ್ದ. 1 ವರ್ಷದ ಬಳಿಕ ಭೇಟಿಯಾಗಿದ್ದರು. ಮಾತಾಡಲು ತುಂಬ ವಿಷಯಗಳಿದ್ದವು. ಆದರೆ ಮಾತು ಬೇಕಿರಲಿಲ್ಲ. ಮೌನ ಹಿತವೆನಿಸಿತು. ಒಲಿದ ಹೃದಯಗಳು ಪರಸ್ಪರ ಮಾತಾಡಿಕೊಳ್ಳುತ್ತಿದ್ದವು. ಅವರಿಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ. ಇಷ್ಟು ದಿನ ವಿರಹ ವೇದನೆಯನ್ನು ಅನುಭವಿಸುತ್ತಿದ್ದರಲ್ಲ,
ವಿರಾಟ್ ಅವಳಿಗಾಗಿ ಅಮೆರಿಕಾದಿಂದ ಬರುವಾಗ ಗಿಫ್ಟ್ಗಳನ್ನು ತಂದಿದ್ದ. ಆದರೆ ಅವನು ತಂದಿರುವ ಲಗೇಜನ್ನು ಓಪನ್ ಮಾಡಿರಲಿಲ್ಲ. ಅವನಿಗೆ ಅವಳನ್ನು ಭೇಟಿಯಾಗಲು ಅದೆಷ್ಟು ಆತುರವಿತ್ತೆಂದರೆ ಅವನು ಬೆಳಗಾಗುವುದನ್ನು ಕಾಯುತ್ತಾ ಕುಳಿತಿದ್ದ. ಅವಳ ಪರಿಸ್ಥಿತಿಯು ಅವನದಕ್ಕಿಂತ ಭಿನ್ನವಾಗಿರಲಿಲ್ಲ. ಅವನು ತರುವ ಗಿಫ್ಟ್ಗಳಿಗೆ ಬದಲಾಗಿ ಅವನನ್ನು ಕಾಣಲು ಅವಳ ಕಣ್ಣುಗಳು ಕಾತರಿಸುತ್ತಿದ್ದವು. ಅದೆಷ್ಟೋ ಹೊತ್ತು ಒಬ್ಬರ ಅಪ್ಪುಗೆಯಲ್ಲಿ ಇನ್ನೊಬ್ಬರು ತಮ್ಮನ್ನು ತಾವು ಮರೆತಿದ್ದರು. ಮಗಳು ಲಾಕ್ ಮಾಡಿ ಮನೆಯ ಕೀ ಕೆಳಗಿರುವ ತಮಗೆ ಕೊಟ್ಟು ಹೋಗುತ್ತಾಳೆಂದು ಕಾಯುತ್ತಿದ್ದ ಮಾಲತಿಯವರು ಎಷ್ಟು ಹೊತ್ತಾದರೂ ಮಗಳು ಬಾರದಿರುವುದನ್ನು ಕಂಡು ತಮ್ಮ ಮನೆಗೆ ಬಂದಿದ್ದರು. ಕರೆಗಂಟೆ ಸದ್ದಾದಾಗಲೇ ಅವರಿಬ್ಬರು ಬಾಹ್ಯ ಪ್ರಪಂಚಕ್ಕೆ ಬಂದಿದ್ದು. ಮನೆಯೊಳಗೆ ಬರುತ್ತಲೇ ವಿರಾಟ್ನನ್ನು ಕಂಡು ಮಾಲತಿಯವರು ತುಂಬ ಸಂತೋಷಗೊಂಡಿದ್ದರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.